ಓಂ ಮನೋಜಂ ಮಾಂತುಲವೇಗಂ ನಿಜೇಂದ್ರಿಯಂ ಬುದ್ಧಿಪದಾಮರಿತಂ ವಾತಾತ್ಮಜಂ ವಾನರಯೂತಂ ಶ್ರೀರಾಮದೂತಂ ಶಿರಸಾ ನಮಾಮಿ. ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ಬೆಳಿಗ್ಗೆ 6:30 ಸ್ನಾನ ಮಾಡಿ ಪೂಜೆಯಲ್ಲಿ ನದಿಯಲ್ಲಿ ನದಿ ಸ್ನಾನ ಮಾಡಿ ಈಗಲೂ ನೀರು ದೇಹಂಕಾರೆಲ್ಲ ಮಾಡಿ ಪೂಜೆ ಮಾಡ್ತಾ ಇದ್ದೇನೆ. ಈಗ 71ನೇ ವರ್ಷದ ಪೂಜೆ ದೇವರಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ನಾನು ಮುಂದೆ 89 ವರ್ಷ ಆಯ್ತು ನನಗೀಗ. ಅದರಿಂದ ದೇವರು 18 ವರ್ಷಕ್ಕೆ ಸೇರಿದ್ದೇನೆ ಇಲ್ಲಿ ಪೂಜೆಗೆ. ಈಗ 89 ವರ್ಷದಲ್ಲಿ ನಾವೇದಾಯ್ತು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ನಾನು ಲಕ್ಷ್ಮೀನಾರಾಯಣ ಭಟ್ರು ಅಂತೇಳಿ ಅವರ ಮಗ. ಅವರು ಸಾಧಾರಣ 71 ವರ್ಷದಿಂದ ಪೂಜೆ ಮಾಡ್ತಿದ್ದಾರೆ. ವಯಸ್ಸಾಗ್ತಾ ಬಂತು. ನಾನು ಬೇರೆ ಕಡೆಯಲ್ಲಿ ಉದ್ಯೋಗ ಮಾಡುತ್ತಾ ಇದ್ದೆ. ವರ್ಷಕ್ಕೆ 1-2 ಸಲ ಬರ್ತಾ ಇದ್ದೆ. ಬಂದಲ್ಲಿ ಹೇಳಿದರು, ನನಗೆ ಮುಖ್ಯ ಪ್ರಾಣನ ಪೂಜೆ ಇನ್ನೂ ಮಾಡಬೇಕು ಅಂತ ಆಸೆ ಉಂಟು, ಸಹಾಯಕ್ಕೆ ನಿಂತರೆ ಒಳ್ಳೇದಿತ್ತು ಅಂತ ಹೇಳಿದರು. ಸರಿ ಹೇಳಿದೆ. ದೇವರ ಪೂಜೆಯೂ ಆಗ್ತದೆ, ತಂದೆ ತಾಯಿಯ ಸೇವೆ ಕೂಡ ಆಗ್ತದೆ. ಹಾಗಾಗಿ ಉದ್ಯೋಗವನ್ನು ಬಿಟ್ಟು ಬಂದು ಇಲ್ಲೇ ಇವ್ರ ಜೊತೆಯಲ್ಲೇ ಈಗ ಪೂಜೆಯ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೇನೆ. ಅವರಿಗೆ ಸಹಾಯಕನಾಗಿ ಮಾಡ್ತಾ ಇದ್ದೇನೆ. ರಾಯತಾ ಮುನಿದರೆ ರಾಜವನೆ ಬಿಡಬಹುದು, ರಾಯತಾ ಮುನಿದರೆ ರಾಜವನೆ ಬಿಡಬಹುದು, ಕಾಯಜಾಪಿತನೆನ್ನ ಅಡಿಯ ಬಿಡಲಾಗದು, ಬಿಡಲಾಗದು ತೊರೆದು ಜೀವಿಸಬಹುದೇ. ನೈವೇದ್ಯ ಮಾಡಿಕೊಡೋದು, ಆನಂತರ ದೇವರಿಗೆ ಅಭಿಷೇಕಕ್ಕೆ ನೀರು ನದಿಯಿಂದ ತರಬೇಕು. 70 ಮೆಟ್ಲು ಆಳ ಉಂಟು. ತಂದೆಯವರು ಸ್ನಾನ ಮಾಡಿಕೊಂಡು ಈಗ ತಂಬಿಗೆ ಅಲ್ಲಿ ನೀರು ತರ್ತಾರೆ. ಉಳಿದದು ಬೇಕಾದ ನೀರನ್ನೆಲ್ಲ ನಾನು ತಂದು ಕೊಡಬೇಕಾಗ್ತದೆ. ಹಾಗಾಗಿ ಆ ಲೆಕ್ಕದಲ್ಲಿ ಈಗ ಪೂಜೆ ಎಲ್ಲ ಒಳ್ಳೆ ಸುಸೂತ್ರವಾಗಿ ನಡೀತಾ ಉಂಟು. ತಂದೆಯವರು ಈಗಲೂ ಮಾಡ್ತಾ ಇದ್ದಾರೆ. ಇನ್ನೂ ಆದಷ್ಟು ಸಮಯ ಅವರು ಪೂಜೆ ಮಾಡಬೇಕು. ಅವರ ಸಹಾಯಕನಾಗಿ ನಾನು ದೇವರ ಸೇವೆ ಮಾಡಬೇಕು ಅಂತ ನನ್ನ ಆಸೆ. ಒಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು, ಒಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಹಾಗೆ ಲಕ್ಷ್ಮೀವರ ತೀರ್ಥರು ಆ ಸಮಯದಲ್ಲಿ ತುಂಬ ಜನರೆಲ್ಲ ಬರ್ಲಿಕ್ಕೆ ಶುರು ಮಾಡಿದ್ರು. ಆದರೆ ಮೊದಲೇ ಹೆಚ್ಚು ಜನ ಬರ್ತಿರಲಿಲ್ಲ. ಅಂದರೆ ಇದು ಹಳ್ಳಿ ಪ್ರದೇಶ, ವಾಹನ ಸೌಕರ್ಯ ಇಲ್ಲ, ಮೂಲಭೂತ ಸೌಕರ್ಯವಿಲ್ಲ. ಆದರೆ ಒಂದು 10-15 ವರ್ಷದಿಂದ ಶನಿವಾರ ಅಂತೇಳಿ ಪ್ರಾರಂಭ ಆಗಿ ತುಂಬ ಜನ ಬರ್ಲಿಕ್ಕೆ ಶುರುವಾಗಿದ್ದಾರೆ. ಈಗಂತೂ ಪ್ರತಿ ಶನಿವಾರ ದಿವಸ 500ರಿಂದ 600 ಜನ ತನಕ ಬರ್ತಾರೆ. ರಂಗಪೂಜೆ ಸೇವೆ ಪ್ರಾಣದೇವರಿಗೆ ವಿಶೇಷ. ಏನೇ ಸಮಸ್ಯೆ ಇದ್ದರೂ, ಜಾಗದ ಸಮಸ್ಯೆ ಇರ್ಬೋದು, ಕೌಟುಂಬಿಕ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಏನೇ ಇದ್ದರೂ ಮುಖ್ಯ ಪ್ರಾಣದಲ್ಲಿ ಬೇಡಿಕೊಂಡು ರಂಗಪೂಜೆ ಸೇವೆಯನ್ನು ಕೊಟ್ಟು ಹೋಗ್ತಿದ್ರು. ಹಾಗೆ ಆಗಿ ಬಂದ ನಂತರ ಅವರ ಸಮಸ್ಯೆ ಪರಿಹಾರ ಪುನಃ ಬಂದು ರಂಗಪೂಜೆ ಸೇವೆ ಕೊಟ್ಟು ಕೃತಜ್ಞರಾಗಿ ದೇವರ ಆಶೀರ್ವಾದವನ್ನು ಪಡೆದು ಹೋಗ್ತಾ ಇರ್ತಾರೆ. ಈಗಲೂ ಬರ್ತಾ ಇದ್ದಾರೆ ಜನರು. ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು, ಪ್ರಾಣವನು ಪರರು ಬೇಡಿದರೆತ್ತಿ ಕೊಡಬಹುದು, ಮಾನದಲ್ಲಿ ಮನವ ತಗ್ಗಿಸಲು ಬಹುದು,
ಜುಲೈ 15/7/1954 ದಿವಸ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ದೇನೆ. ಆ ಪ್ರಕಾರ ಇವತ್ತಿಗೂ 71ನೇ ವರ್ಷದ ಪೂಜೆ ಆ ದೇವರು ನಡೆಸಿಕೊಡ್ತಾರೆ. ಪ್ರಾಣನಾಯಕನಾದ ಆದಿಕೇಶವರಾಯ ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದು 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 ತೊರೆದು ಜೀವಿಸಬಹುದೇ. ವೇದವರ್ಧನ ತೀರ್ಥರು ಅವರು ಸಾಧಾರಣ 3 ವರ್ಷ ಆಯಿತು ಆಶ್ರಮ ಆಗಿ. ಅವರು ಕೂಡ ಮುಂಚಿನ ಯತಿಗಳು ಯಾವ ರೀತಿ ಪ್ರಾಣದೇವರ ಸೇವೆಯನ್ನು ಮಾಡಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾದರೋ ಅದೇ ರೀತಿ ಈಗಿನ ವೇದವರ್ಧನ ತೀರ್ಥರು ಪ್ರಾಣದೇವರನ್ನು ಆರಾಧನೆ ಮಾಡಿಕೊಂಡು ಬಂದ ಭಕ್ತಾದಿಗಳ ಸಮಸ್ಯೆಗಳನ್ನು ಪರಿಹರಿಸಿ ಮಠಕ್ಕೂ ಒಳ್ಳೆ ಹೆಸರು ಬರಬೇಕು, ಪ್ರಾಣದೇವರ ಕೀರ್ತಿ ಎಲ್ಲ ಕಡೆಗೂ ಹರಡಬೇಕು, ಆದಷ್ಟು ಜನ ಬರ್ತಾ ಇರಬೇಕು, ಈ ಕ್ಷೇತ್ರ ತೀರ್ಥಕ್ಷೇತ್ರ ಆಗಬೇಕು ಅಂತೇಳಿ ನಮ್ಮದು ಪ್ರಾಣದೇವರಲ್ಲಿ ಪ್ರಾರ್ಥನೆ. ನಮಸ್ಕಾರ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣಗಳ ಹರಿ ನಿನ್ನ ಚರಣ